ಇನ್ನು ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ವೇಳೆ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದು ಹೋಗಿದೆ. ದೇವಸ್ಥಾನದಲ್ಲಿ ಫೋಟೋ ಶೂಟ್ ಮಾಡ್ತಾ ಇದ್ದಿದ್ದಕ್ಕೆ ಗಲಾಟೆ ಆರಂಭವಾಗಿತ್ತು. ಬೆಟ್ಟದ ಭೈರವೇಶ್ವರ ದೇವಸ್ಥಾನದ ಬಳಿ ನಡೆದಿರುವಂತಹ ಘಟನೆ ಇದು. ಈ ದೇಗುಲ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ಬರುತ್ತೆ. ಬೆಟ್ಟದ ಭೈರವೇಶ್ವರ ದೇಗುಲ. ಆ ಬೆಟ್ಟದ ಭೈರವೇಶ್ವರ ದೇಗುಲದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ನಡೆಸಲಾಗ್ತಾ ಇತ್ತು. ಇಲ್ಲಿ ಯಾಕೆ ಫೋಟೋ ಶೂಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಪ್ರಶ್ನೆ ಮಾಡಿದಾಗ ಮಾತಿಗೆ ಮಾತು ಬೆಳೆದು ಮಾತಿನ ಚಕಮಕಿಯಾಗಿ ಹೋಗ್ಬಿಟ್ಟಿದೆ. ಕೊನೆಗೆ ಆ ಗಲಾಟೆಯೇ ವಿಕೋಪಕ್ಕೆ ಹೋಗಿ ಎರಡು ಗುಂಪುಗಳ ನಡುವೆ ಹೊಡೆದಾಟ ಬಡಿದಾಟ ಆಗಿದೆ. ಸದ್ಯ ಎರಡೂ ಕಡೆಯವರಿಂದ ಠಾಣೆಯಲ್ಲಿ ದೂರು ಪ್ರತಿದೂರು ದಾಖಲಾಗಿದೆ. ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇಗುಲದ ಆವರಣದಲ್ಲಿ ನಡೆದಿರುವಂತಹ ಗಲಾಟೆ ಇದು. ಗಲಾಟೆಗೆ ಮೂಲ ಕಾರಣ ಅಲ್ಲಿ ನಡೀತಾ ಇದ್ದಂತಹ ಪ್ರೀ ವೆಡ್ಡಿಂಗ್ ಶೂಟ್. ದೇಗುಲದ ಆವರಣದಲ್ಲಿ ಯಾಕೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅಲ್ಲಿದ್ದಂತಹ ಕೆಲ ಗ್ರಾಮಸ್ಥರು, ಕೆಲ ಸ್ಥಳೀಯರು ಪ್ರಶ್ನೆ ಮಾಡಿದ್ದಾರೆ. ಆ ಪ್ರಶ್ನೆಯೇ ಆ ನಂತರ ಗಲಾಟೆಯ ಸ್ವರೂಪಕ್ಕೆ ತಿರುಗಿಬಿಟ್ಟಿದೆ. ಆ ಗಲಾಟೆ ಕೊನೆಗೆ ಈ ರೀತಿ ಹೊಡೆದಾಟ ಬಡಿದಾಟ ಕಾರಣ ಆಗ್ಬಿಡ್ತು. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಅದು ತಿರುಪತಿ ಇರಬಹುದು, ಬೇರೆ ಬೇರೆ ದೇಗುಲಗಳಲ್ಲಿ ಈ ರೀತಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ನಿರ್ಬಂಧಿಸುವಂತಹ ಕೆಲಸವನ್ನ ಆಯಾ ದೇಗುಲಗಳ ಆಡಳಿತ ಮಂಡಳಿಗಳು ಮಾಡಿದ್ದು ನಿಮ್ ಗಮನದಲ್ಲಿರಬಹುದು. ಕೆಲವು ಕಡೆಗಳಲ್ಲಿ ಪರ್ಮಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೊಡ್ತಾರೆ. ಯಾವುದೇ ವಿಡಿಯೋ ಶೂಟ್ ಮಾಡೋದಿದ್ರು ಅಥವಾ ಯಾವುದೇ ಪ್ರೀ ವೆಡ್ಡಿಂಗ್ ಶೂಟ್ ಮಾಡೋದಿದ್ರು ನೀವು ಪರ್ಮಿಷನ್ ಅನ್ನು ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ಕೆಲವು ಕಡೆಗಳಲ್ಲಿ ಆ ರೀತಿಯಾದಂತಹ ಅನುಮತಿಯ ಅಗತ್ಯ ಇರೋದಿಲ್ಲ. ಬಟ್ ಇದು ದೇಗುಲ ಆದಂತಹ ಕಾರಣಕ್ಕಾಗಿ ಆ ದೇಗುಲದ ಆವರಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅನ್ನ ಮಾಡ್ತಾ ಇದ್ರು. ಯಾರದ್ದೇ ಅನುಮತಿಯನ್ನ ಪಡೆಯದೆ ಅನ್ನುವಂತಹ ಕಾರಣಕ್ಕಾಗಿ ಜಗಳ ಆರಂಭ ಆಗುತ್ತೆ. ಎರಡೂ ಕಡೆಯವರು ವಾಗ್ವಾದಕ್ಕಿಳಿತಾರೆ. ಅದಾದ ನಂತರ ಈ ರೀತಿ ಹೊಡೆದಾಟ ಬಡಿದಾಟ ಆಗಿರೋದು. ಕೊನೆಗೆ ಸಕಲೇಶಪುರ ಗ್ರಾಮಾಂತರ ಠಾಣೆಯಲ್ಲಿ ಎರಡೂ ಕಡೆಯಿಂದ ಈ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಪ್ರತಿದೂರು ದಾಖಲಾಗಿದೆ.